ಮಂಡ್ಯ ಜಿಲ್ಲೆಯ ಕೃಷರಾಜಪೇಟೆ ತಾಲೂಕಿನ ಕಿಕ್ಕೇರಿ ಹೋಬಳಿಯ ಬೋಳಮಾರನಹಳ್ಳಿಯಲ್ಲಿ ವೈಕುಂಠ ಏಕಾದಶಿಯ ಅಂಗವಾಗಿ ಮಂಗಳವಾರ ಶ್ರೀ ಲಕ್ಷ್ಮೀದೇವಿ ಹಾಗೂ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ದೇವಾಲಯವನ್ನು ತಳಿರು ತೋರಣಗಳಿಂದ ಸಿಂಗರಿಸಲಾಗಿತ್ತು. ರಾಜಬೀದಿಯಲ್ಲಿ ಸಾವಿರಾರು ಭಕ್ತರ ಪಾಲ್ಗೊಳ್ಳುವಿಕೆಯೊಂದಿಗೆ ಭವ್ಯ ಮೆರವಣಿಗೆ ನಡೆಯಿತು. ನಂತರ ನರಸಿಂಹಸ್ವಾಮಿ ಗರ್ಭದ ಗುಡಿಯಲ್ಲಿ ವೇಣುಗೋಪಾಲಸ್ವಾಮಿಗೆ ಶಯನೋತ್ಸವ ಕಾರ್ಯಕ್ರಮ ನಡೆಯಿತು. ಶ್ರೀ ಗುರುಭ್ಯೋ ನಮಃ. ಓಂ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂಜಯನಮಾಮ್ಯ. ಭಗವಂತನಂತಹ ಇವತ್ತಿನ ದಿವಸ ವೈಕುಂಠ ಏಕಾದಶಿ, ಪ್ರಥಮ ವರ್ಷದ ವೈಕುಂಠ ಏಕಾದಶಿ ನಡೀತಾ ಇದೆ. ಅದರಲ್ಲೂ ಸ್ವಾಮಿಯಾದಂತಹ ವಿಷ್ಣುವಿನ ದಶಾವತಾರದ 4ನೇ ಅವತಾರ ಆಗಿರುವಂತಹ ನರಸಿಂಹಸ್ವಾಮಿಯ ಅವತಾರ. ಅದರಲ್ಲೂ ಇವತ್ತಿನ ದಿವಸ ವಿಶೇಷವಾಗಿ ವೈಕುಂಠ ಏಕಾದಶಿ ಇರೋದ ಪ್ರಯುಕ್ತ ನಮ್ಮ ಗ್ರಾಮ ಬೋಳಮಾರನಹಳ್ಳಿ ಗ್ರಾಮದಲ್ಲಿ ಪ್ರಥಮ ವರ್ಷದ ವೈಕುಂಠ ಏಕಾದಶಿಯನ್ನು ಮಾಡ್ತಾ ಇದ್ದೀವಿ. ಹಾಗೆ ನಿನ್ನೆ ಪುಣ್ಯಾಹ, ರಕ್ಷಾಬಂಧನ, ಸ್ವಸ್ತಿ ವಾಚನ ಮತ್ತು ಗಣಪತಿ ಹೋಮ, ಫಲಪಂಚಾಮೃತ ಅಭಿಷೇಕ ಕಾರ್ಯಕ್ರಮಗಳು ಮುಗಿದಿದೆ. ವೈಕುಂಠ ಏಕಾದಶಿ ನಾವು ಊರು ಕೈಯಿಂದ ಮಾಡಿರಲಿಲ್ಲ. 13 ವರ್ಷದಿಂದ ನಮ್ಮ ಬೆಂಗಳೂರು ಈ ವರ್ಷ ಮಾಡೋಣ ಅಂತ ಇವತ್ತು ಏಕೈಕ ಈ ಒಂದು 5 ದಿನದಲ್ಲಿ ಇಟ್ಕೊಂಡು ಪ್ರಾರಂಭ ಮಾಡೋಣ ತೀರ್ಮಾನ ಮಾಡಿದ್ದು ಬಹಳ ಯಶಸ್ವಿಯಾಗಿ ನಡೀತಿದೆ. ತುಂಬಾ ನಮ್ಮ ದೇವರ ಭಕ್ತರುಗಳೆಲ್ಲ ಎಲ್ಲ ಊರ ಭಕ್ತರುಗಳು ಬಂದು ಸ್ವಲ್ಪ ಅವ್ರ ಕೈಲಾದ ಧನ ಸಹಾಯ ಮಾಡಿ ಈ ಕಾರ್ಯಕ್ರಮ ಭಾರಿ ಯಶಸ್ವಿಯಾಗಿ ಮಾಡಿಕೊಂಡು